ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸಮಗ್ರ ವೀಕ್ಷಣೆಯ 2ನೇ ಭಾಗವಾಗಿ ಹೆರಿಗೆಯ ನಂತರ ಮಗುವಿನ ಪೋಷಣೆಯನ್ನು ಹೇಗೆ ಮಾಡಬೇಕು ಎಂಬ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ನಿವೃತ್ತ ಮಕ್ಕಳ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ ಸರ್, ಕಳೆದ ಸಂಚಿಕೆಯಲ್ಲಿ ಗರ್ಭಿಣಿ ಸ್ತ್ರೀಯರ ಆರೋಗ್ಯದ ಬಗ್ಗೆ ನಾವು ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ವಿ ಸರ್. ಈಗ ನಾವು ಹೆರಿಗೆ ನಂತರ ಮಗುವಿನ ಪೋಷಣೆಯ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸರ್, ನೀವು ಆರೋಗ್ಯಕರ ಮಗು ಎಂದ್ರೆ ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಸರ್? ನಾವು ಮೊದಲು ಆರೋಗ್ಯದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಆರೋಗ್ಯ ಅಂದ್ರೆ ಸಾಮಾನ್ಯವಾಗಿ ಜನರು ಯೋಚನೆ ಮಾಡೋದು ಶಾರೀರಿಕ ಆರೋಗ್ಯ ಅಂತ. ಈಗ ಮಕ್ಕಳಿಗೆ ಏನು ಕೆಮ್ಮು, ನೆಗಡಿ, ಜ್ವರ ಏನು ಇಲ್ಲದೆ ಆಟ ಆಡ್ಕೊಂಡಿದ್ರೆ ಆರೋಗ್ಯವಾಗಿದ್ದಾರೆ ಅಂತ ಸಾಮಾನ್ಯವಾಗಿ ಎಲ್ಲಾರು ತಿಳ್ಕೊಂಡ್ಬಿಡ್ತಾರೆ. ಹೌದು ಸರ್. ಆದ್ರೆ ಮಗು ಬರೀ ಒಂದು ಶರೀರ ಮಾತ್ರ ಅಲ್ಲ, ಒಬ್ಬ ಮನುಷ್ಯ ಶರೀರ, ಮನಸ್ಸು, ಆತ್ಮ ಇದು 3 ಸೇರಿದ್ರೆ ಒಬ್ಬ ಮನುಷ್ಯ ಆಗೋದು. ಅದರಿಂದ ನಾವು ಆರೋಗ್ಯ ಅಂದ್ರೆ ಶಾರೀರಿಕ ಆರೋಗ್ಯದ ಬಗ್ಗೆನೂ ಗಮನ ಕೊಡ್ಬೇಕು, ಮಾನಸಿಕ ಆರೋಗ್ಯದ ಬಗ್ಗೆನೂ ಗಮನ ಕೊಡ್ಬೇಕು. ಮತ್ತೆ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಾದ್ರೆ ಸ್ವಲ್ಪನಾದ್ರೂ ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಕೂಡ ನಾವು ಗಮನ ಕೊಡ್ಬೇಕಾಗ್ತದೆ. ಹೌದು ಸರ್. ಸರ್, ಹಾಗಾದ್ರೆ 6 ತಿಂಗಳ ಮಗುವಿಗೆ ತಾಯಿ ಹಾಲಿನ ಮಹತ್ವವೇನು ಸರ್? ಈ ಶಾರೀರಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಮೊದಲು ಮಗುವಿಗೆ ಸರಿಯಾದ ಆಹಾರ ಕೊಡ್ಬೇಕು. ಎಲ್ಲಾ ಮಕ್ಕಳಿಗೂ 6 ತಿಂಗಳವರೆಗೆ ತಾಯಿಯ ಆಹಾರ ಮಾತ್ರ ಸಾಕಾಗುತ್ತೆ. ತಾಯಿ ಹಾಲಿನಲ್ಲಿ ಮಗುಗೆ ಬೇಕಾದ ಎಲ್ಲಾ ಪೌಷ್ಟಿಕಾಂಶಗಳು ಇರುತ್ತೆ. ಪ್ರೋಟೀನ್ ಆಗ್ಲಿ, ಕಾರ್ಬೋಹೈಡ್ರೇಟ್ ಆಗ್ಲಿ, ಮತ್ತೆ ಫ್ಯಾಟ್ ಆಗ್ಲಿ, ವೈಟಮಿನ್ಸ್ ಆಗ್ಲಿ, ಮಿನರಲ್ಸ್ ಆಗ್ಲಿ, ಇದೆಲ್ಲ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ತಾಯಿ ಹಾಲಲ್ಲಿ ಇರುತ್ತೆ. ಆದ್ರಿಂದ ಇದನ್ನ ಬಿಟ್ಟು ಬೇರೆ ಏನು ಕೊಡೋ ಅವಶ್ಯಕತೆ ಇಲ್ಲ. ಇದ್ರ ಜೊತೆಗೆ ತಾಯಿ ಹಾಲು ಕೊಡೋದ್ರಿಂದ ಮಗುವಿನ ರೋಗ ನಿರೋಧಕ ಶಕ್ತಿ ಕೂಡ ಡೆವಲಪ್ ಆಗುತ್ತೆ. ಇದನ್ನ ನಾವು ಮರಿಬಾರ್ದು. ಅದರಿಂದ ಸಾಮಾನ್ಯವಾಗಿ 6 ತಿಂಗಳು ಬರೀ ಎದೆ ಹಾಲು ಕೊಟ್ರೆ ಆ ಮಕ್ಕಳಿಗೆ ಏನು ಕಾಯಿಲೆ ಬರೋ ಸಾಧ್ಯತೆ ತುಂಬಾನೇ ಕಡಿಮೆ ಆಗುತ್ತೆ. ಅದರಿಂದ ಬರೀ ಎದೆ ಹಾಲು ಕೊಡೋದನ್ನ ಎಲ್ಲಾರು ಅಭ್ಯಾಸ ಮಾಡ್ಕೊಳ್ಬೇಕು. ಹುಟ್ಟಿದ ತಕ್ಷಣ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಎದೆ ಹಾಲು ಕೊಡಿಸಿ, ಎದೆ ಹಾಲು ಕೊಡಿಸ್ಬೇಕಾದ್ರೆ ಮಗುನ ಸರಿಯಾಗಿ ಹಿಡ್ಕೊಳ್ಳಿ. ಸರಿಯಾಗಿ ಹಿಡ್ಕೊಂಡು ಹಾಲು ಕುಡಿಸಿ. ಮತ್ತೆ ಬೇರೆ ಏನು ಕೊಡಕ್ ಹೋಗ್ಬಿಡಿ. 6 ತಿಂಗಳವರೆಗೂ ಬರೀ ಎದೆ ಹಾಲು ಕೊಡಿ. ಅದರಿಂದ ನಿಮ್ ಮಗುಗೆ ಏನ್ ಬೇಕೋ ಎಲ್ಲಾ ಆಹಾರ ಪೌಷ್ಟಿಕಾಂಶಗಳು ಅದ್ರಲ್ಲೇ ಇರುತ್ತೆ. ಬೇರೆ ಏನು ಕೊಡೋ ಅವಶ್ಯಕತೆ ಇಲ್ಲ. ಹೌದು ಸರ್. ಅಂದ್ರೆ ಸರ್, ಹುಟ್ಟಿದ ನಂತರ 6 ತಿಂಗಳವರೆಗೆ ತಾಯಿಯ ಹಾಲಿನ ಮಹತ್ವವೇನು ಮಗುವಿಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ ಸರ್. ಹಾಗೇನೆ 6 ತಿಂಗಳ ನಂತರ ಪೂರಕ ಆಹಾರ ಆರಂಭಿಸಿದಾಗ ಯಾವ ಆಹಾರದಿಂದ ಶುರು ಮಾಡ್ಬೇಕು ಅಂತ ಹೇಳ್ತೀರಾ ಸರ್? ಮೊದಲನೇದಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು, ಒಂದೊಂದಾಗಿ ಹೊಸ ಆಹಾರವನ್ನು ಶುರು ಮಾಡಿ. ಕೆಲವರು ಜನ ಏನ್ ಮಾಡ್ತಾರೆ, ಅವರು ಮಗು ಮೇಲೆ ತುಂಬಾ ಪ್ರೀತಿಯಿಂದ ಎಲ್ಲಾ ಕೊಡ್ಬೇಕು ಅಂತ ಬೆರೆಸ್ಬಿಟ್ಟು ಏನೇನ್ ಮನೆಯಲ್ಲಿ ಯಾವ್ದಾವ್ದು ಬೆರ್ಸಕ್ಕಾಗತ್ತೋ ಎಲ್ಲ ಬೆರೆಸಿ ಒಟ್ಟಿಗೆ ಕೊಡಕ್ ಶುರು ಮಾಡ್ಬಿಡ್ತಾರೆ. ಈ ತರ ಮಾಡಕ್ ಹೋಗ್ಬೇಡಿ. ಯಾವ್ದಾದ್ರ ಒಂದಿಂದ ಶುರು ಮಾಡಿ. ಅಕ್ಕಿ ಅಥವಾ ಗೋಧಿ ಗಂಜಿನೋ ಅಥವಾ ರಾಗಿನಲ್ಲಿ ಈಗ ಹುರಿಟ್ ಅಂತ ಮಾಡ್ತೀವಿ, ಅದು ಯಾವ್ದಾರ ಒಂದನ್ನ ಶುರು ಮಾಡಿ ಎಲ್ಲ ಒಟ್ಟಿಗೆ ಕೊಡ್ಬೇಡಿ. ಗೋಧಿನ ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಕೊಡಿ. ಕೆಲವು ಮಕ್ಳಿಗೆ ಗೋಧಿಯಿಂದ ಅಲರ್ಜಿ ಆಗ್ಬೋದು. ಅಕ್ಕಿ ಗಂಜಿ ಮಾಡಿಕೊಟ್ರೆ ಏನು ಸಮಸ್ಯೆ ಇಲ್ಲ. ಇದ್ ನೀವು ಮನೇಲೆ ಮಾಡಿ ಕೊಡ್ಬೋದು.
ಈಗ ಅಂಗಡಿನಲ್ಲಿ ಏನೇನೋ ವೀನಿಂಗ್ ಫುಡ್ ಅಂತ ಸಿಗುತ್ತೆ, ಹೌದು ಸರ್. ಅದನ್ನೇ ಕೊಡ್ಬೇಕು ಅಂತ ಏನಿಲ್ಲ. ಕೆಲವ್ರಿಗೆ ಅದನ್ನೇ ಕೊಟ್ರೆ ಮಗು ಚೆನ್ನಾಗುತ್ತೆ ಅನ್ನೋ ಕೆಲವು ತಪ್ಪಭಿಪ್ರಾಯ ಇದೆ. ಹಾಗೇನಿಲ್ಲ, ನೀವು ಮನೇಲೆ ಮಾಡಿ ಕೊಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಲಕ್ಕೆ ಒಂದು ಹೊಸ ಆಹಾರವನ್ನು ಕೊಡಿ. ಒಂದ್ 2 ವಾರ ಅದು ಕೊಟ್ಟಾದ್ಮೇಲೆ ಇನ್ನೊಂದು ಆಹಾರನ ಶುರು ಮಾಡಿ. ಸ್ವಲ್ಪ ಸ್ವಲ್ಪ ಒಂದೊಂದಾಗಿ ಶುರು ಮಾಡಿ 1 ವರ್ಷ ಆಗುವಾಗ ನೀವು ಮನೇಲಿ ಏನ್ ತಿಂತೀರೋ ಎಲ್ಲ ಆಹಾರನು ಮಗು ಕೂಡ ತಿನ್ಬಹುದು. ಸರ್, ಹಾಗೇನೆ ಮಗುವಿನ ಬೆಳವಣಿಗೆಯಲ್ಲಿ ಪೌಷ್ಟಿಕ ಆಹಾರದ ಪಾತ್ರವೇನು ಸರ್? ಮಕ್ಕಳಿಗೆ ಈಗ ಒಂದು ತೂಕ ಮತ್ತೆ ಎತ್ತರ ಎಲ್ಲ ಜಾಸ್ತಿ ಆಗ್ಬೇಕಂದ್ರೆ ಬೇಕಾದಷ್ಟು ಪ್ರೋಟೀನ್ ಸಿಗಬೇಕು. ಮತ್ತೆ ಮಕ್ಕಳ ಚಟುವಟಿಕೆಯಿಂದ ಇರ್ಬೇಕಂದ್ರೆ ಬೇಕಾದಷ್ಟು ಕಾರ್ಬೋಹೈಡ್ರೇಟ್, ಫ್ಯಾಟು ಇದೆಲ್ಲ ಸಿಗಬೇಕು. ಇದಲ್ಲದೆ ಮಕ್ಕಳ ಒಂದು ಸರಿಯಾದ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆಗೆ ವೈಟಮಿನ್ಸ್ ಕೂಡ ಬೇಕಾಗುತ್ತೆ. ಅದರಿಂದ ವೈಟಮಿನ್ಸ್, ಮಿನರಲ್ಸ್ ಅಂತ ಹೇಳ್ತೀವಲ್ಲ, ಈಗ ಬೋನ್, ಮೂಳೆ ಡೆವಲಪ್ ಆಗ್ಬೇಕಾದ್ರೆ ಕ್ಯಾಲ್ಸಿಯಂ ಇರಬೇಕು. ಅದಕ್ಕೆ ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಅಂತ ಹೇಳುದು. ಆಮೇಲೆ 1 ವರ್ಷ ಆದ್ಮೇಲೆ ಬೇರೆ ಹಾಲು ಸ್ವಲ್ಪ ಅಭ್ಯಾಸ ಮಾಡಿಸ್ಬೇಕು. ಇದನ್ನೆಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಬೇಕಾದ ಎಲ್ಲ, ಈಗ ಮೂಳೆ ಗಟ್ಟಿಯಾಗಿರ್ಬೇಕು ಅಂದ್ರೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗಬೇಕು. ಮತ್ತೆ ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕಂದ್ರೆ ವೈಟಮಿನ್ ಎ ಇರ್ಬೇಕು. ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕಂದ್ರೆ ವೈಟಮಿನ್ ಸಿ ಇರ್ಬೇಕು. ಮತ್ತೆ ನರ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಆ ವೈಟಮಿನ್ಸ್ ಎಲ್ಲ ಇರ್ಬೇಕು. ಇದೆಲ್ಲ ಸೇರ್ಕೊಂಡ್ರೆ ಮಾತ್ರ ಮಗುವಿನ ಆರೋಗ್ಯ ಚೆನ್ನಾಗಿರಕ್ ಸಾಧ್ಯ ಆಗುತ್ತೆ. ಸರ್, ಮಗುವಿನ ಬೆಳವಣಿಗೆಯಲ್ಲಿ ಪೌಷ್ಟಿಕ ಆಹಾರದ ಪಾತ್ರವೇನು ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿ ಸರ್. ಮಗುವಿನ ಬೆಳವಣಿಗೆಗೆ ಆಧ್ಯಾತ್ಮಿಕ ಮೌಲ್ಯಗಳು ಎಷ್ಟು ಮುಖ್ಯ ಆಗುತ್ತೆ ಸರ್? ಈಗ ಏನಾಗಿದೆ ಅಂದ್ರೆ ತಂದೆ ತಾಯಿಗಳು ಮಕ್ಕಳ ಒಂದು ಶಾರೀರಿಕ ಬೆಳವಣಿಗೆಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಹೌದು ಸರ್. ಮತ್ತೆ ಅವರ ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಸ್ಕೂಲ್ ನಲ್ಲಿ ಎಷ್ಟು ಮಾರ್ಕ್ಸ್ ತಗೋತಾರೆ, ಎಷ್ಟೇ ರ್ಯಾಂಕ್ ತಗೊಳ್ತಾರೆ, ಇದು ವಿಪರೀತ ಆಗೋಗ್ಬಿಟ್ಟಿದೆ. ಮಕ್ಕಳ ಮೇಲೂ ಇದ್ರ ಮೇಲೆ ಒತ್ತಡನೂ ಜಾಸ್ತಿ ಆಗ್ತಾ ಇದೆ ಈಚೀಚೆಗೆ. ಅವ್ರಿಗೇನು ಮಗು ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಒಳ್ಳೆ ಕೆಲಸ ತಗೋಬೇಕು, ಇದು ಬೇಕು. ಈಗ ಮನುಷ್ಯ ಜೀವನ ಮಾಡ್ಬೇಕಾದ್ರೆ ಒಂದು ಕೆಲಸ ಏನಾರ ಮಾಡ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು, ಅದ್ರಲ್ಲಿ ಯಾವುದೇ ಅನುಮಾನನೂ ಇಲ್ಲ. ಆದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಈ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ತುಂಬಾ ಕಡೆಗಣಿಸ್ತಾ ಇದ್ದಾರೆ ಜನ. ಈಗ ಮಕ್ಕಳಿಗೆ ಒಂದ್ ಸ್ವಲ್ಪ ಶ್ಲೋಕ ಹೇಳ್ಕೊಡೋದು, ಅಥವಾ ಮನೇಲಿ ಭಜನೆ ಮಾಡೋದು, ಅಥವಾ ಭಗವದ್ಗೀತೆ ಹೇಳ್ಕೊಡೋದು, ಇದನ್ನ ಏನು ಮಾಡ್ತಾನೆ ಇಲ್ಲ. ಒಂದು ಕಾರಣ ಏನಂದ್ರೆ ಈಗ ತಂದೆ ತಾಯಿಗಳು ಮಾಡಲ್ಲ. ತಂದೆ ತಾಯಿಗಳೇ ಮಾಡದೆ ಹೋದ್ರೆ ಮಕ್ಳು ಹೆಂಗ್ ಮಾಡ್ತಾರೆ? ಮತ್ತೆ ಸ್ಕೂಲ್ ನಲ್ಲಿ ಇದನ್ನೆಲ್ಲ ಏನು ಹೇಳ್ಕೊಡ್ತಾ ಇಲ್ಲ. ಈ ಸ್ಕೂಲ್ ನಲ್ಲಿ ಹೇಳ್ಕೊಡೋದೆಲ್ಲ ಏನು ಅಂದ್ರೆ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಆಮೇಲೆ ಕಂಪ್ಯೂಟರ್ ಸೈನ್ಸ್, ಈ ತರ ಇನ್ನು ದೊಡ್ಡವರಾದ್ಮೇಲೆ ಇಂಜಿನಿಯರಿಂಗು, ಈ ತರ ಹೋಗ್ತಾ ಇದೆ. ಹೌದು ಸರ್. ಇವ್ರಿಗೆ ಇದು ಆಧ್ಯಾತ್ಮಿಕ ಮೌಲ್ಯದ ಬಗ್ಗೆ ಏನೂ ಗೊತ್ತಿಲ್ಲ. ಮತ್ತೆ ಇತ್ತೀಚೆಗೆ ಸ್ವಲ್ಪ ವೈಜ್ಞಾನಿಕ ಮನೋಭಾವ ಇರೋ ಜನ ಜಾಸ್ತಿ ಇರೋದ್ರಿಂದ ಆತ್ಮ ಅಂದ್ರೆ ಏನು, ಅದಿದೆ ಅಂತ ಏನು ಪ್ರೂಫ್ ಇದೆ, ಸೈಂಟಿಫಿಕ್ ಆಗಿ ಹೆಂಗ್ ಪ್ರೂವ್ ಮಾಡ್ತಾರೆ, ಈ ತರ ಎಲ್ಲ ಕೇಳ್ತಾರೆ. ಈಗ ಇದಕ್ಕೆ ಬೇಕಾದಷ್ಟು ಸೈಂಟಿಫಿಕ್ ಇನ್ಫಾರ್ಮೇಶನ್ ಇದೆ. ಹೇಗೆ ತಾಳ್ಮೆ ಇದ್ರೆ ಹುಡುಕಿ ನೋಡ್ಬೋದು. ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಸೈಂಟಿಫಿಕ್ ಎವಿಡೆನ್ಸ್ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ಸೋಲ್ ಅಂತ ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಆದ್ರಿಂದ ನಾವು ಈ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಾವು ಕಡೆಗಣಿಸಬಾರ್ದು. ಎಲ್ಲಾ ಮಕ್ಕಳಿಗೂ ಒಂದು ಸ್ವಲ್ಪ ಆ ವಯಸ್ಸಿನಲ್ಲಿ ಏನು ಅವ್ರಿಗೆ ಹೇಳಿಕ್ಕಾಗುತ್ತೆ. ಸ್ವಲ್ಪ ಭಜನೆ ಚೆನ್ನಾಗಿ ಹೇಳಿದ್ರೆ ಅದನ್ನ ಕೇಳಕ್ಕೆ ಖುಷಿ ಆಗುತ್ತೆ, ಮಕ್ಕಳು ಎಂಜಾಯ್ ಮಾಡ್ತಾರೆ. ದಿವಸ ಒಂದ್ ಸ್ವಲ್ಪ ಮನೇಲಿ ಭಜನೆ ಮಾಡೋ ಅಭ್ಯಾಸ ಇಟ್ಕೊಳ್ಬೇಕು. ಮತ್ತೆ ವಾರಕ್ಕೆ ಒಂದ್ಸಲ ಆದ್ರೂ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಭ್ಯಾಸ ಮಾಡ್ಕೊಳ್ಬೇಕು. ಎಲ್ಲಾ ಹಬ್ಬಗಳನ್ನು ಮನೆಯಲ್ಲಿ ಆಚರಿಸ್ಬೇಕು. ಮತ್ತೆ ಎಲ್ಲಾರು ಒಟ್ಟಿಗೆ ಸೇರಿಸಿ ಒಂದು ಕಮ್ಯುನಿಟಿಲಿ ಆತರ ಆಚರಣೆ ಮಾಡೋದು ಒಳ್ಳೇದು. ಇದರಿಂದ ಏನಾಗುತ್ತೆ, ಮಕ್ಕಳ ಮನಸ್ಸು ಅಡ್ಡದಾರಿಗೆ ಹೋಗೋದು ಕಡಿಮೆ ಆಗುತ್ತೆ. ಇತ್ತೀಚೆಗೆ ನೀವು ಗಮನಿಸಿರ್ಬಹುದು, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಈಗ ಮದ್ಯಪಾನ ಮತ್ತೆ ಮಾದಕ ವಸ್ತುಗಳ ಬಳಕೆ ಇದೆಲ್ಲ ಶುರುವಾಗ್ತಾ ಇದೆ. ಹೌದು ಸರ್. ಯಾತಕ್ಕೆಂದ್ರೆ ಮಕ್ಕಳಿಗೆ ಒಂದು ಹೆಲ್ದಿ ಎಂಟರ್ಟೈನ್ಮೆಂಟ್ ಅದು ಆಗ್ತಾ ಇಲ್ಲ. ಹೌದೌದು. ಇದಿರ್ಬೇಕಾದ್ರೆ ಈಗ ಭಜನೆ ಮಾಡಿಸೋದು, ಅದರಿಂದ ಮಕ್ಕಳಿಗೆ ಒಂಥರ ಖುಷಿ ಆಗುತ್ತೆ. ಮತ್ತೆ ಹಬ್ಬಗಳನ್ನೆಲ್ಲ ಆಚರಿಸ್ಬೇಕಾದ್ರೆ ಅವಾಗ್ಲೂ ಮಕ್ಕಳಿಗೆ ಅದನ್ನೆಲ್ಲ ಮಕ್ಕಳು ಇನ್ವಾಲ್ವ್ ಆದ್ರೆ ಅದರಿಂದ ಮಕ್ಕಳಿಗೆ ಖುಷಿ ಆಗುತ್ತೆ. ಇದನ್ನೆಲ್ಲ ಮಾಡಿದ್ರೆ ಮಕ್ಕಳಿಗೆ ಒಂದು ಮಾನಸಿಕ ಬೆಳವಣಿಗೆ ಸರಿಯಾಗಿ ಆಗುತ್ತೆ. ಯಾಕೆಂದ್ರೆ ಮನಸ್ಸು ತುಂಬಾ ಮುಖ್ಯ. ಅದಕ್ಕೆ ನಮ್ಮ ಪೂರ್ವಿಕರು ಹೇಳಿದ್ರು, ಮನೆಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಅಂದ್ರೆ ನಮ್ಮ ಕಷ್ಟ ಮತ್ತು ಸುಖ ನಮ್ಮ ಎರಡಕ್ಕೂ ಮನಸ್ಸೇ ಕಾರಣ. ನಾವು ಮನಸ್ಸನ್ನ ಅನ್ನೊಂದು ಹತೋಟಿಯಲ್ಲಿ ಇಟ್ಕೊಂಡ್ರೆ ನಾವು ಸುಖವಾಗಿರ್ಬೋದು. ಆದ್ರೆ ಮನಸ್ಸು ಆದ್ಮೇಲೆ ನಮ್ಗೆ ಹತೋಟಿ ಇಲ್ಲದೆ ಹೋದ್ರೆ ಮನುಷ್ಯ ಎಲ್ಲಾ ತರ ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದು, ಅಡ್ಡದಾರಿ ಹಿಡಿಯೋದು. ಈಗ ನೀವು ನೋಡ್ತಾ ಇದ್ರೆ ಟಿವಿ ನೋಡಿದ್ರೆ ಪ್ರತಿ ದಿವ್ಸನೂ ಕೊಲೆ, ದರೋಡೆ, ಈ ತರದ್ದೇ ವಿಪರೀತ ಆಗ್ತಾ ಇದೆ. ಆತ್ಮಹತ್ಯೆ
ಹೌದು ನಾನು ಸರ್. ಸರಗೂರಲ್ಲಿದ್ದಾಗ ಒಂದು 13-14 ವರ್ಷದ ಮಕ್ಕಳೆಲ್ಲ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಹೌದು ಸರ್. ಇದು ಯಾಕೆಂದ್ರೆ ಅವ್ರಿಗೆ ಒಂದು ಆ ಮಾನಸಿಕ ಶಕ್ತಿ ಇಲ್ಲ. ಹೌದು ಸರ್. ಬೇಕಾದ್ರೆ ಒಂದು ಸ್ವಲ್ಪನಾದ್ರೂ ಆಧ್ಯಾತ್ಮಿಕವಾದ ಒಂದು ವಿಚಾರಗಳು ಸ್ವಲ್ಪನಾದ್ರೂ ಬೇಕು. ಹೌದು ಮತ್ತೆ ಸರ್. ಸ್ವಲ್ಪ ದೊಡ್ಡ ಮಕ್ಕಳಾದ್ಮೇಲೆ ಅವ್ರಿಗೆ ಭಗವದ್ಗೀತೆ ಹೇಳೋದು ಅಭ್ಯಾಸ ಮಾಡ್ಕೊಡಿ. ಹೌದು ಸರ್. ವಾರಕ್ಕೊಂದ್ಸಲ ಎಲ್ಲಾದ್ರೂ ಒಟ್ಟಿಗೆ ಸೇರಿ ಭಗವದ್ಗೀತೆ ಪಾರಾಯಣ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ. ಹಾ. ಇದರಿಂದ ಎಲ್ಲ ಮಕ್ಕಳ ಮನಸ್ಸಿನ ಮೇಲೆ ಒಳ್ಳೆ ಪರಿಣಾಮ ಆಗುತ್ತೆ. ಹೌದು ಸರ್. ಅವ್ರು ಬೆಳೆದು ದೊಡ್ಡವರಾದ್ಮೇಲೆ ಅವ್ರ ಅಡ್ಡದಾರಿ ಹಿಡಿಯೋದು ತಪ್ಪುತ್ತೆ. ಹೌದು ಸರ್. ಇವ್ರನ್ನೆಲ್ಲ ಸರಿಯಾಗಿ ಮಗುವಾದಾಗ ಸರಿಯಾಗಿ ಬೆಳೆಸಿದ್ರೆ ಅವರು ಈ ತರ ತಪ್ಪು ಮಾಡಲ್ಲ. ಹೌದು. ಮನುಷ್ಯ ಬರೀ ದುಡ್ಡು ಮಾಡೋದೊಂದೇ ಜೀವನ ಅಂತ ಅನ್ಕೊಂಡ್ರೆ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಅದಕ್ಕೆ ಸಮಾಜ ಇಷ್ಟೊಂದು ಇವಾಗ ಅಧ್ವಾನ ಆಗಿರೋದು. ಅದರಿಂದ ಮಕ್ಕಳಿಗೆ ಈ ಮೌಲ್ಯಗಳ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ಬೇಕು. ತಂದೆ ತಾಯಿಗಳು ಹೇಳ್ಕೊಡ್ಬೇಕು. ಮತ್ತೆ ಶಿಕ್ಷಕರು ಕೂಡ ಸ್ವಲ್ಪ ಇದರಲ್ಲಿ ಆಸಕ್ತಿ ತೋರಿಸ್ಬೇಕು. ಆಸಕ್ತಿ ತೋರಿಸಿದ್ರೆ ಅವಾಗ್ಲೇ ನಮ್ಗೊಂದು ಒಳ್ಳೆ ಸಮಾಜ ಮಾಡಕ್ ಆಗೋದು. ಅದಲ್ದೆ ನಾವು ಶಿಕ್ಷಣ ಅಂದ್ರೆ ಬರೀ ಅವ್ರಿಗೊಂದು ಕೆಲ್ಸ ಯಾವ್ದೋ ಒಂದು ಹುಡ್ಕಕ್ ಒಂದ್ ಏನ್ ಬೇಕೋ ಅದು ಮಾತ್ರ ಹೇಳ್ಕೊಟ್ಬಿಟ್ರೆ ಅವ್ರು ಒಳ್ಳೆ ಮನುಷ್ಯರಾಗಲ್ಲ. ಹೌದು ಸರ್. ಒಂದು ಅವರು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಂಗು ಆಗ್ಬೇಕು. ಮತ್ತೆ ಎರಡನೇದಾಗಿ ಒಳ್ಳೆ ಮನುಷ್ಯರಾಗ್ಬೇಕು. ಮತ್ತೆ ಅವರು ಒಂದು ಜವಾಬ್ದಾರಿಯನ್ನು ತಿಳ್ಕೊಳ್ಬೇಕು. ನಮ್ಮ ದೇಶದಲ್ಲಿ ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಲ್ಲ, ಅದು ತುಂಬಾ ಕಡಿಮೆ. ನಾವ್ ಹೇಗೆ ನಡ್ಕೊಳ್ಬೇಕು, ಹೊರಗಡೆ ಹೋದ್ರೆ ನಾವು ಯಾವ ತರ ನಡ್ಕೊಳ್ಬೇಕು ಅದ್ರ ಬಗ್ಗೆ ಎಲ್ಲ ನಾವ್ ಹೆಚ್ಚಿಗೆ ಯೋಚನೆ ಮಾಡಲ್ಲ. ಮಕ್ಕಳಿಗೆ ಈ ವಿಚಾರಗಳನ್ನು ಕೂಡ ಹೇಳ್ಕೊಟ್ರೆ ಅವರು ಒಳ್ಳೆ ಮನುಷ್ಯರಾಗ್ತಾರೆ. ಹೌದು ಸರ್. ನೀವು ಹೇಳ್ದಾಗೇನೆ ಅಂದ್ರೆ ಸರ್, ಬರೀ ಶಾರೀರಿಕ ಬೆಳವಣಿಗೆ ಮಾತ್ರ ಪೋಷಕರು ಗಮನ ಹರಿಸ್ತಾ ಇದ್ದಾರೆ. ಹಾಗೇನೆ ಆಧ್ಯಾತ್ಮಿಕ ಬೆಳವಣಿಗೆ ಮಕ್ಕಳನ್ನ ಇನ್ನಷ್ಟು ಬಲಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಸರ್. ಸರ್, ಹಾಗೇನೆ ಈಗ ಪ್ರಾರ್ಥನೆ, ಧ್ಯಾನ ಅಥವಾ ಶಾಂತ ವಾತಾವರಣ ಮಕ್ಕಳ ಆರೋಗ್ಯಕ್ಕೆ ಹೇಗೆ ಸಹಕಾರಿಯಾಗುತ್ತೆ ಸರ್? ಮೊದ್ಲಿಂದಲೂ ನಮ್ಮ ಪೂರ್ವಿಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮನುಷ್ಯನಿಗೆ 4 ಪುರುಷಾರ್ಥಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಪುರುಷಾರ್ಥ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂದ್ರೆ ನಾವು ಬದುಕಬೇಕಾದ ರೀತಿ. ಅರ್ಥ ಅಂದ್ರೆ ದುಡ್ಡು ಸಂಪಾದನೆ ಮಾಡೋದು. ಕಾಮ ಅಂದ್ರೆ ಆಸೆ. ಎಲ್ಲಾ ತರದ ಆಸೆಗಳು ಇರುತ್ತೆ. ಮನುಷ್ಯರಿಗೆ ಆಸೆ ಇಲ್ಲದೆ ಇರಲ್ಲ. ಆಸೆ ಇರೋದ್ ತಪ್ಪು ಅಂತ ಏನು ಹೇಳಿಲ್ಲ. ಎಲ್ಲಾ ಆಸೆಗಳನ್ನು ನಾವು ಪೂರೈಸ್ಕೊಳ್ಬಹುದು. ಆದ್ರೆ ಯಾವಾಗಲೂ ಅರ್ಥ ಮತ್ತು ಕಾಮ ಎರಡು ಕೂಡ ಧರ್ಮದ ಚೌಕಟ್ಟಿನಲ್ಲಿ ಇರಬೇಕು. ನಾವು ನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡ್ಬೇಕು. ಅನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡಿದ್ರೆ ಆ ಆಹಾರದಿಂದಲೇ ನಮ್ಗೆ ದೋಷ ಆಗುತ್ತೆ. ಅದಕ್ಕೆ ನಮ್ಮ ಪೂರ್ವಿಕರು ಹೇಳಿದ್ರು, ಋತ ಬುಕ್, ಹಿತ ಬುಕ್, ಆಮೇಲೆ ಮಿತ ಬುಕ್ ಅಂತ ಹೇಳಿದ್ರು. ಹಿತ ಬುಕ್ ಅಂದ್ರೆ ನಮ್ಮ ಶರೀರಕ್ಕೆ ಯಾವುದು ಸೂಟ್ ಆಗುತ್ತೋ ಆ ಆಹಾರವನ್ನ ನಾವು ಸೇವನೆ ಮಾಡ್ಬೇಕು. ಮಿತ ಬುಕ್ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಬೇಕು. ನಾವು ಹೊಟ್ಟೆ ಪೂರ್ತ ತುಂಬಿಸ್ಬಾರ್ದು ಆಹಾರದಲ್ಲಿ. ಹೊಟ್ಟೆಲಿ ಅರ್ಧ ಮಾತ್ರ ಗಟ್ಟಿ ಆಹಾರ ಇರ್ಬೇಕು, ಇನ್ನು ಅರ್ಧ ಖಾಲಿ, ಅದು ನೀರು ಮತ್ತೆ ಗಾಳಿಗೆ ಇರ್ಬೇಕು. ಅವಾಗ್ಲೇ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಒಳ್ಳೆ ಮಾತು ಏನ್ ಹೇಳುದು ಅಂದ್ರೆ ಋತ ಬುಕ್ ಅಂತ. ಋತ ಬುಕ್ ಅಂದ್ರೆ ನಾವು ತಿನ್ನೋ ಆಹಾರ ನ್ಯಾಯವಾಗಿ ಸಂಪಾದನೆ ಮಾಡಿದ ದುಡ್ಡಿಂದ ತಗೊಂಡಿರ್ಬೇಕು. ಇಲ್ಲದೆ ಹೋದ್ರೆ ಅದರಿಂದ ನಮ್ಗೆ ಕಾಯಿಲೆ ಬರುತ್ತೆ. ಈಗ ಎಷ್ಟೋ ಕಾಯಿಲೆಗಳಿಗೆ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಅದೆಲ್ಲ ಇಲ್ಲ. ಆತರ ಸುಮಾರಿದೆ, ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಒಂದು ಕಾರಣ ಏನು ಅಂದ್ರೆ ನಾವು ಅನ್ಯಾಯ ಮಾಡಿ ದುಡ್ಡು ಸಂಪಾದನೆ ಮಾಡಿರ್ತೀವಿ. ಇದು ಅಲ್ಲದೆ ನಾವು ಪೂರ್ವ ಜನ್ಮದಲ್ಲಿ ಏನಾದ್ರು ಪಾಪ ಮಾಡಿದ್ರೆ ಅದರಿಂದ ನಮ್ಗೆ ತೊಂದರೆ ಆಗುತ್ತೆ. ಇದನ್ನು ಆಯುರ್ವೇದದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂದ್ರೆ ನಾವೇನಾರ ಪಾಪ ಕರ್ಮಗಳನ್ನ ಮಾಡಿದ್ರೆ ಅದು ರೋಗದ ರೂಪದಲ್ಲಿ ಬರುತ್ತೆ ಅಂತ. ನಾವು ಈ ವಿಚಾರಗಳನ್ನು ಎಲ್ಲ ತಿಳ್ಕೊಳ್ಬೇಕು. ಇದೆಲ್ಲ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಇದನ್ನೆಲ್ಲ ನಾವೀಗ ಮರ್ತು ಬಿಟ್ಟು ಬರೀ ದುಡ್ಡು ಸಂಪಾದನೆ ಮಾಡೋದು ಮತ್ತೆ ಖುಷಿ ಪಡೋದು ಇದ್ರಲ್ಲೇ ಆಗ್ಬಿಟ್ಟಿದೆ ನಮ್ ಜೀವನ. ಅದಕ್ಕೋಸ್ಕರನೇ ನಮ್ ಸಮಾಜ ಇಷ್ಟು ಹಾಳಾಗಿರೋದು. ಅದರಿಂದ ಎಲ್ಲಾ ಮಕ್ಳಿಗೂ ಸ್ವಲ್ಪನಾದ್ರೂ ಅವರ ವಯಸ್ಸಿಗೆ ತಕ್ಕಂತೆ, ಈಗ ಧ್ಯಾನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಭಜನೆ ಮಾಡೋದು ಸುಲಭ. ಮತ್ತೆ ತಂದೆ ತಾಯಿಗಳು ಒಂದ್ ಸ್ವಲ್ಪ ಜಪ ಮಾಡೋ ಅಭ್ಯಾಸ ಮಾಡ್ಕೊಂಡ್ರೆ ಅದರಿಂದ ಮನೇಲೂ ಒಂದು ಒಳ್ಳೆ ವಾತಾವರಣ ಇರುತ್ತೆ. ಆ ವಾತಾವರಣದಿಂದ ಮಗುವಿನ ಮನಸ್ಸಿನ ಮೇಲೂ ಕೂಡ ಒಳ್ಳೆ ಪರಿಣಾಮ ಆಗುತ್ತೆ. ಈಗ ನಾವು ವೈಬ್ರೇಷನ್ ಅಂತ ಹೇಳ್ತೀವಿ, ಅದರ ಒಂದು ಇದೇನಿದೆ ಮನುಷ್ಯನ ಮೇಲೆ ಅದರ ಪ್ರಭಾವ, ಅದ್ರ ಬಗ್ಗೆ ಹೆಚ್ಚಿಗೆ ಜನಗಳು ತಿಳ್ಕೊಂಡಿಲ್ಲ. ಇದ್ರ ಬಗ್ಗೆ ಎಲ್ಲ ಬೇಕಾದಷ್ಟು ರಿಸರ್ಚ್ ಮಾಡಿದ್ದಾರೆ. ಒಳ್ಳೆ ವೈಬ್ರೇಷನ್ ಇಂದ ನಮ್ಮ ಮನಸ್ಸಿನ ಮೇಲೆ ಒಳ್ಳೆ ಪರಿಣಾಮ ಆಗುತ್ತೆ. ಈ ಒಳ್ಳೆ ವೈಬ್ರೇಷನ್ ಇಂದ ಈಗ ಸಸ್ಯಗಳಿಗೆ ಒಳ್ಳೆ ವೈಬ್ರೇಷನ್ ಕೊಟ್ಟರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಇದೆಲ್ಲ ಪ್ರೂವ್ ಮಾಡಿದ್ದಾರೆ. ಮತ್ತೆ ಒಳ್ಳೆ ವೈಬ್ರೇಷನ್ ಇಂದ ನೀರು ಯಾವ ತರ ನೀರಿನಲ್ಲಿ ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ತುಂಬಾ ರಿಸರ್ಚ್ ಆಗಿದೆ. ಹುಡುಕಿದ್ರೆ ಸಿಗುತ್ತೆ. ಅದರಿಂದ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋದು ಬಹಳ ಮುಖ್ಯ. ಬೆಳಗಾಗಿ ಎದ್ಬಿಟ್ಟು ಯಾವ್ದಾದ್ರ ಒಂದು ವೇದಿಕ್ ಚಾನ್ಸೋ ಅಥವಾ ಸಹಸ್ರನಾಮನ ಈಗ ಬೇಕಾದಷ್ಟಿದೆ. ನಾವು ಈಗ ಕೆಲವು ಚಾನೆಲ್ಗಳು ಅದಕ್ಕೆ ಇದೆ. ಭಕ್ತಿ ಚಾನೆಲ್ ಅಂತ ಒಂದಿದೆ, ಹಿಂದೂ ಧರ್ಮ ಅಂತ ಇದೆ. ಅಥವಾ ಇಂಟರ್ನೆಟ್ ಟಿವಿ ತಗೊಂಡ್ರೆ ಈಗ ಯೂಟ್ಯೂಬ್ ನಲ್ಲಂತೂ
ನೀವು ಎಷ್ಟು ಕೇಳಿದ್ರು ಮುಗಿಯಲ್ಲ, ಅಷ್ಟೊಂದಿದೆ. ಹೌದು ವೇದಿಕ್ ಸರ್. ಚಾಂಟ್ಸ್ ಇದೆ, ಆಮೇಲೆ ಸಹಸ್ರನಾಮಗಳು ಅದೆಲ್ಲ ಬೇಕಾದಷ್ಟಿದೆ. ಹಾಂ ಇದನ್ನೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಹಾಕ್ಬಿಡಿ. ನೀವು ಹೊರಗಡೆ ಹೋಗುವವರೆಗೂ ಅದಿದ್ರೆ ಅದರಿಂದ ಒಳ್ಳೆ ವೈಬ್ರೇಷನ್ ಇರುತ್ತೆ. ಹೌದು ಇದ್ರ ಸರ್. ಬಗ್ಗೆನೂ ಈಗ ಬೇಕಾದಷ್ಟು ರಿಸರ್ಚ್ ಮಾಡಿ, ಈ ವೇದಿಕ್ ಚಾಂಟ್ಸ್ ಇಂದ ನಮ್ಮ ಬುದ್ಧಿ ಯಾವ ರೀತಿ ಬದಲಾಗುತ್ತೆ ಮತ್ತು ಮನಸ್ಸಿನ ಮೇಲೆ ಯಾವ ತರ ಪರಿಣಾಮ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಬೇಕಾದಷ್ಟು ಇನ್ಫಾರ್ಮೇಶನ್ ಇದೆ. ಅದನ್ನೆಲ್ಲ ಇದರಿಂದ ನೀವು ಮನೇಲಿ ಇದನ್ನೆಲ್ಲ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಹಾಂ ಸರ್. ಅದರಿಂದ ಮಗು ಒಳ್ಳೆ ಮನುಷ್ಯನಾಗ್ಲಿಕ್ಕೆ ಸಹಾಯ ಆಗುತ್ತೆ. ಬರೀ ಶಾರೀರಿಕ ಆರೋಗ್ಯ ಮಾತ್ರ ನೋಡಿದ್ರೆ ಸಾಲಲ್ಲ. ಹೌದು ಅದರಿಂದ ಸರ್. ಈಗ ಮಕ್ಕಳಿಗೆ ಈಗ ಡಿಪ್ರೆಷನ್, ಆಂಗ್ಸೈಟಿ ಅದೆಲ್ಲ ಹೌದು. ವಿಪರೀತ ಆಗಿದೆ. ಸುಯಿಸೈಡಲ್ ಸರ್. ಟೆಂಡೆನ್ಸಿ ಆಗಿದೆ. ಮತ್ತೆ ನೀವು ನೋಡಿದ್ರೆ ಈಗ ಮೈನರ್ಸ್ ಎಲ್ಲ ಹೆಂಡ ಕುಡಿದ್ಬಿಟ್ಟು ಗಾಡಿ ಓಡಿಸಿ ಯಾರನ್ನೋ ಸಾಯಿಸಿ ಎಷ್ಟು ಹೌದು. ತರದ ಸಮಸ್ಯೆಗಳಾಗ್ತಾ ಇದೆ. ಹೌದು ಸರ್. ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಮಾನಸಿಕ ಆರೋಗ್ಯ ಇಲ್ಲ. ಹೌದು ಸರ್. ಅದರಿಂದ ಶಾರೀರಿಕ ಆರೋಗ್ಯಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಹ್ಮ್. ಅಷ್ಟೇ ಪ್ರಾಮುಖ್ಯತೆನ ಮಾನಸಿಕ ಆರೋಗ್ಯಕ್ಕೂ ಕೊಡಬೇಕು. ಮತ್ತೆ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಾದ್ರೆ ಸ್ವಲ್ಪನಾದ್ರೂ ಆಧ್ಯಾತ್ಮಿಕ ವಿಚಾರ ಬೇಕೇ ಬೇಕು. ಹೌದು ಸರ್. ಹಾಗೇನೆ ಸರ್, ಅಂದರೆ ಈಗಿನ ಪೋಷಕರು ಈಗಿನ ಜೀವನ ಶೈಲಿಗೆ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದಾರೆ ಸರ್. ಆಧ್ಯಾತ್ಮಿಕ ಬೆಳವಣಿಗೆ ಮಕ್ಕಳ ಮಾನಸಿಕ ಸ್ಥಿರತೆಯನ್ನು ಕಾಪಾಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಸರ್. ಸರ್ ಹಾಗೇನೆ ಮಕ್ಕಳಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಇವುಗಳಲ್ಲಿ ಯಾವುದು ಹೆಚ್ಚು ಮುಖ್ಯ ಅಂತ ನೀವು ಹೇಳ್ತೀರಾ ಸರ್? ಮತ್ತೆ ಯಾಕೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಯಾವುದೋ ಒಂದು ಮುಖ್ಯ ಅಂತ ಹೇಳಕ್ಕಾಗಲ್ಲ. ಈಗ ಶರೀರನೂ ಬೇಕು. ಶರೀರ ಇಲ್ಲದೆ ಹೋದ್ರೆ ನಾವೇನು ಮಾಡಕ್ಕಾಗಲ್ಲ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳಿದ್ರು ಹ್ಮ್. ನಮ್ ಪೂರ್ವಿಕರು. ಶರೀರ ಇದ್ರೆ ನಮ್ಗೇನು ಮಾಡಕ್ಕಾಗೋದು, ದುಡ್ಡು ಸಂಪಾದನೆ ಮಾಡಕ್ಕೂ ಶರೀರ ಬೇಕು. ಹೌದು ಸರ್. ಅದರಿಂದ ಶಾರೀರಿಕ ಆರೋಗ್ಯನೂ ಮುಖ್ಯ. ಮತ್ತೆ ಮಾನಸಿಕ ಆರೋಗ್ಯ ಹಾಳಾದ್ರೆ ಮನುಷ್ಯನ ಜೀವನ ಪೂರ್ತಿ ಹಾಳಾಗೋಗ್ಬಿಡುತ್ತೆ. ಇದು ಮಾನಸಿಕ ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕಾದ್ರೆ ನಾವು ಆಧ್ಯಾತ್ಮಿಕ ಒಂದು ಸಾಧನೆ ಬೇಕೇ ಬೇಕು. ಇದನ್ನ ಜನ ಸಾಕಷ್ಟು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆ ಇವಾಗ ಮಾನಸಿಕ ಆರೋಗ್ಯ ಇಷ್ಟೊಂದು ಹದಗೆಟ್ಟಿದೆ ಅಂದ್ರೆ, ನೀವು ನೋಡಿ ಈಗ ಎಲ್ಲಾ ಕಡೆನೂ ಸೈಕಿಯಾಟ್ರಿಸ್ಟ್ ಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಆಗಿದೆ. ಹೌದು ಸರ್, ಇದು ನಿಜ. ಸಣ್ಣ ಸಣ್ಣ ಊರಲ್ಲೂ ಈಗ ಸೈಕಿಯಾಟ್ರಿಸ್ಟ್ ಗಳು ಬರ್ತಾ ಇದ್ದಾರೆ. ಹೌದು ಸರ್. ಯಾತಕ್ಕೆ ಅಂದ್ರೆ ನಾವು ಆ ಮನಸ್ಸಿಗೂ ಆತ್ಮಕ್ಕೂ ಇರೋ ಸಂಬಂಧನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ಖಂಡಿತ. ಈಗ ಶರೀರಕ್ಕೂ ಮನಸ್ಸಿಗೂ ಇರೋ ಸಂಬಂಧ ಚೆನ್ನಾಗಿ ಗೊತ್ತಾಗಿದೆ. ಹೌದು ಸರ್. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕೇಳಿದಿರಲ್ವಾ? ಹೌದು ಸರ್. ಹಾ. ಮನಸ್ಸಿನ ಆರೋಗ್ಯ ಸರಿ ಇದೆ ಹೋದ್ರೆ ಅದರ ಪ್ರಭಾವ ಶರೀರದ ಮೇಲೂ ಆಗುತ್ತೆ. ಹೌದು ಸರ್. ಇದರಿಂದ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಆಗುತ್ತೆ. ಹೌದು ಸರ್. ಆದ್ರೆ ಮಾನಸಿಕ ಆರೋಗ್ಯ ಯಾತಕ್ಕೆ ಹಾಳಾಗುತ್ತೆ ಅಂದ್ರೆ ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ಅಜ್ಞಾನ. ಹೌದು ಸರ್. ಅಜ್ಞಾನ ಅಂದ್ರೆ ನಾವು ಯಾರು ಅಂತ ನಾವು ಮರ್ತಿದೀವಿ. ಖಂಡಿತ. ಇದರಿಂದಲೇ ನಮ್ಮ ಎಲ್ಲಾ ಸಮಸ್ಯೆಗಳು ಹುಟ್ಕೊಳ್ಳೋದು ಇದರಿಂದಲೇ. ಅದಕ್ಕೆ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು, ಮೊದ್ಲಿಂದ ಮನುಷ್ಯ ಮೋಕ್ಷ ಪಡ್ಕೊಳ್ಳಕ್ಕೆ ಸತತವಾಗಿ ಪ್ರಯತ್ನ ಮಾಡ್ಬೇಕು. ಮೋಕ್ಷ ಏನು ಅಂದ್ರೆ ನಾವೇನು ಅಂತ ನಾವು ತಿಳ್ಕೊಳ್ಳೋದಷ್ಟೇ, ಬೇರೆ ಏನು ಅಲ್ಲ. ಇಲ್ಲಿಗೆ ಹೋಗೋದು ಅಂತಲ್ಲ. ಅಂದ್ರೆ ನಮ್ಮ ಒಂದು ನಿಜವಾದ ಸ್ವರೂಪ ಏನಿದೆ ಅದನ್ನ ನಾವು ಅನುಭವಿಸ್ಬೇಕು. ಪತಂಜಲಿ ಯೋಗ ಸೂತ್ರದಲ್ಲೂ ಇದನ್ನ ಹೇಳಿರೋದು. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ರೆ ಆ ಮನಸ್ಸು ಶಾಂತವಾದಾಗ ತದಾ ದೃಷ್ಟು ಸ್ವರೂಪೇ ಅವಸ್ಥಾನಂ ಅಂತ ಹೇಳಿದ್ದಾರೆ. ಅಂದ್ರೆ ಆ ತರ ಒಂದು ಮನಸ್ಸು ಯಾವಾಗ ಪೂರ್ತಿ ಶಾಂತವಾಗುತ್ತೆ ಆಗ ಆತ್ಮಕ್ಕೆ ನಿಜವಾದ ಏನು ಒಂದು ಸ್ವರೂಪ ಇದೆ ಅದರ ಅನುಭವ ನಮ್ಗಾಗುತ್ತೆ. ಆತ್ಮನೇ ಆನಂದ. ಅದಕ್ಕೆ ಹೇಳೋದು ಚಿದಾನಂದ ರೂಪ ಅಂತ ಹೇಳ್ತಾರೆ. ಆತ್ಮಕ್ಕೆ ಸಚ್ಚಿದಾನಂದ ರೂಪ ಅಂತ ಹೇಳ್ತಾರೆ. ಆತ್ಮದ ಒಂದು ಸ್ವರೂಪನೇ ಆನಂದ. ಅದನ್ನ ನಾವು ಮರ್ತಿರೋದ್ರಿಂದ ಆ ಸಂತೋಷ ಹುಡುಕೊಂಡು ನಾವು ಏನೇನೋ ಮಾಡ್ತೀವಿ. ಅದರಿಂದ ಸಿಗುತ್ತೆ ಇದರಿಂದ ಸಿಗುತ್ತೆ ಅಂತ ನಮ್ಮ ಇಂದ್ರಿಯಗಳನ್ನ ಮನಸ್ಸನ್ನ ನಾವು ಎಷ್ಟು ತೃಪ್ತಿ ಮಾಡಿದ್ರು ಹೊಸ ಹೊಸ ಡಿಮ್ಯಾಂಡ್ ಬರುತ್ತೆ ಹೊರತುವೆ ತೃಪ್ತಿ ಅನ್ನೋದು ಆಗೋದೇ ಇಲ್ಲ. ಅದಕ್ಕೆ ನಾವು ಸಂತೋಷವನ್ನ ಒಳಗಡೆ ಪಡ್ಕೊಳ್ಬೇಕು. ಭಗವದ್ಗೀತೆ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಪ್ರಜಾಹಾತಿಯದ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಅಂದ್ರೆ ಆತ್ಮ ಸಂತೋಷವಾಗಿರಕ್ಕೆ ಬೇರೆ ಏನು ಬೇಡ. ಅದರಿಂದ ಎಲ್ಲಾ ಆಸೆಗಳಿಂದ ನಾವು ಬಿಡುಗಡೆ ಆದ್ರೆ ನಾವೇನೋ ಆದ್ರೆ ಎಲ್ಲಾ ಸಂತೋಷನ ನಮ್ಗೆ ಒಳಗಡೆನೆ ಸಿಗುತ್ತೆ. ಇದನ್ನ ಪಡ್ಕೊಳಕ್ಕೆ ನಾವು ಸತತವಾಗಿ ನಾವು ಪ್ರಯತ್ನ ಮಾಡ್ಬೇಕು. ಅದೇ ಮನುಷ್ಯ ಜೀವನದ ಪರಮ ಅಚೀವ್ಮೆಂಟ್ ಅಂದ್ರೆ ಪರಮೋನ್ನತ ಗುರಿ ಅಂದ್ರೆ ಅದೇ ಪರಮೋನ್ನತ ಲಕ್ಷ್ಯ ಅಂದ್ರೆ ಅದೇ ಮೋಕ್ಷ. ಮೋಕ್ಷ ಅಂದ್ರೆ ನಾವ್ ಯಾರು ಅಂತ ನಾವು ತಿಳ್ಕೊಳ್ಳೋದು. ವಿವೇಕಾನಂದರು ಅದೇ ಹೇಳಿದ್ರು. ವಿವೇಕಾನಂದ ನಾನೊಬ್ನೇ ಮಹಾಪುರುಷ, ನೀವೆಲ್ಲ ಕೆಲ್ಸಕ್ ಬಾರ್ದವ್ರು ಅಂತ ಹೇಳಿಲ್ಲಲ್ಲ ವಿವೇಕಾನಂದರು. ಏನ್ ಹೇಳಿದ್ರು? ಎವ್ರಿ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಅಂತ ಹೇಳಿದ್ರು. ಎಲ್ಲರಲ್ಲೂ ಆ ದೇವರ ಅಂಶ ಇದೆ. ಅದನ್ನ ನಾವು ಸಾಧನೆ ಮೂಲಕ ನಾವು ತಿಳ್ಕೊಂಡ್ರೆ ನಾವು ಎಲ್ಲಾ ಕಷ್ಟದಿಂದಲೂ ಬಿಡುಗಡೆ ಆಗಬಹುದು. ಹೌದು ಸರ್. ಸರ್, ನೀವು ಹೇಗೆ ಹೇಳ್ತಾಗೇನೆ ಮಾನಸಿಕ ಸ್ಥಿತಿಗೆ ಆಧ್ಯಾತ್ಮಿಕತೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಹಾಗೆ ಮೋಕ್ಷ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಸರ್. ಸರ್, ಈ ನಿಟ್ಟಿನಲ್ಲಿ ಸರ್ ಪೋಷಕರಿಗೆ ನೀವು ನೀಡಲು ಬಯಸುವ 2 ಪ್ರಮುಖ ಸಂದೇಶಗಳು ಅಂದ್ರೆ ಯಾವುದು ಸರ್? ಒಂದು, ನೀವು ಮಕ್ಕಳಿಗೆ ಬರೀ ಒಂದು ಅವ್ರಿಗೆ
ಊಟ ತಿಂಡಿ ಕೊಡೋದು, ಆಟದ ಸಾಮಾನ್ ತೆಕ್ಕೊಡೋದು, ಒಳ್ಳೆ ಸ್ಕೂಲ್ ಸೇರ್ಸೋದು ಇದೇ ಮುಖ್ಯ ಅಂತ ಅನ್ಕೊಳ್ಬೇಡಿ. ಹೌದು. ಈಗ ಎಷ್ಟೋ ಜನಕ್ಕೆ ಈ ಸ್ಕೂಲ್ಗಳಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲು ಆ ತರದ್ದೇ ಬಹಳ ಹುಚ್ಚು ಕೆಲವ್ರಿಗೆ. ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, PUC ವರೆಗೂ ಮೆಡಿಕಲ್ ಕಾಲೇಜಲ್ಲೂ ಗೌರ್ಮೆಂಟ್ ಅಲ್ಲೇ ಮಾಡಿದ್ದು. ಹೌದು ಸರ್. ಬಹಳ ಜನಕ್ಕೆ ಇದೊಂದು ಹುಚ್ಚಿದೆ, ಒಂದು ಒಳ್ಳೆ ಹೆಸರಿದ್ರೆ ಒಂದು ಏನೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಿದ್ರೆ ಅದಕ್ಕೆ ಸೇರಿಸ್ಬೇಕು ಅನ್ನೋದು. ಹೌದು ಇದು ಅಷ್ಟು ಮುಖ್ಯ ಅಲ್ಲ. ನೀವು ಒಳ್ಳೆ ಸ್ಕೂಲ್ಗೆ ಸೇರಿಸಿ ಬೇಡ ಅಂತ ಹೇಳಲ್ಲ, ಆದ್ರೆ ಮಕ್ಕಳಿಗೆ ನೀವು ಆಹಾರ ತೆಕ್ಕೊಡೋದು, ಮತ್ತೆ ಅವ್ರಿಗೆ ಬಟ್ಟೆ ತೆಕ್ಕೊಡೋದು, ಮತ್ತೆ ಆಟದ ಸಾಮಾನ್ ತೆಕ್ಕೊಡೋದು, ಇದ್ರ ಜೊತೆಗೆ ಮಕ್ಕಳ ಒಂದು ಮಾನಸಿಕ ಬೆಳವಣಿಗೆ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು. ಹೌದು ಸರ್. ಮತ್ತೆ ಜೀವನದ ಬಗ್ಗೆ ಮಕ್ಕಳಿಗೆ ಒಂದು ಪೂರ್ತಿ ಒಂದು ಜ್ಞಾನವನ್ನು ನಾವು ಅವರಿಗೆ ಹೇಳ್ಕೊಡ್ಬೇಕು. ಅದಕ್ಕೆ ಹಿಂದೆ ನಾವು ಗುರುಕುಲಗಳಿಗೆ ಕಳಿಸ್ತಾ ಇದ್ವು. ಗುರುಕುಲದಲ್ಲಿ 2 ತರ ವಿದ್ಯೆನೂ ಹೇಳ್ಕೊಡ್ತಾ ಇದ್ರು, ಅಪರಾವಿದ್ಯಾ ಪರಾವಿದ್ಯಾ ಅಂತ. ಅಪರಾವಿದ್ಯಾ ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು, ಪರಾವಿದ್ಯಾ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ. ಮನುಷ್ಯನಿಗೆ ಇದು ಎರಡೂ ಬೇಕು. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಆಧ್ಯಾತ್ಮಿಕ ವಿಚಾರ ಅಂದ್ರೆ ಇದೇನೋ ಒಂದು ಕೆಲಸಕ್ಕೆ ಬಾರದ ವಿಷಯ ಅನ್ನೋ ಒಂದು ಆ ಮನೋಭಾವ ಬಂದ್ಬಿಟ್ಟಿದೆ. ಮೋಕ್ಷ ಅಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ, ಮೋಕ್ಷ ಅಂದ್ರೆ ಸುಮ್ನೆ ಯಾರೋ ಏನೋ ಹೇಳಿದ್ರು ಅದು ಅಪ್ರಸಕ್ತ ವಿಚಾರ ಅನ್ನೋ ರೀತಿ ಜನಗಳಿದ್ದಾರೆ. ಇದು ತಪ್ಪು. ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. 4 ಪುರುಷಾರ್ಥಗಳನ್ನು ಮನುಷ್ಯ ಪಡ್ಕೊಳ್ಬೇಕು. ಈ ವಿಚಾರದ ಬಗ್ಗೆ ಮಕ್ಕಳಿಗೂ ಸಾಕಷ್ಟು ನೀವು ಅವರಿಗೆ ಎಜುಕೇಟ್ ಮಾಡಬೇಕು. ಹೌದು ಸರ್. ಸರ್ ಹಾಗೇನೆ ಸರ್, ಇಂದಿನ ಪೋಷಕರು ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಮಾಡುವ ಸಾಮಾನ್ಯ ತಪ್ಪುಗಳು ಅಂದ್ರೆ ಯಾವ್ಯಾವುದು ಸರ್? ಮೊದಲನೇದಾಗಿ ಈಗ ಸುಮಾರು ಈ ಆಹಾರ ಕೊಡೋದೇ ಸರಿ ಇಲ್ಲ. ಹೌದು ಸರ್. ಮಕ್ಕಳು ಈಚೆಗೆ ವಿಪರೀತ ಸಕ್ಕರೆ ತಿಂತಾ ಇದ್ದಾರೆ. ಚಾಕ್ಲೇಟ್ಗಳು ಬೇಕಾದಷ್ಟು ತರ ಸಿಗುತ್ತೆ. ಆ ಪ್ಯಾಕಿಂಗ್ ನೋಡೇ ಮಕ್ಳಿಗೆ ಏನೋ ಒಂಥರ ಖುಷಿ, ಅದು ತಿನ್ಬೇಕು ಅಂತ ಹಠ ಹಿಡಿತಾರೆ. ಎಷ್ಟೋ ಜನ ಸುಮ್ನೆ ತೆಕ್ಕೊಟ್ಬಿಡ್ತಾರೆ. ಮತ್ತೆ ಮನೆಗೆ ಯಾರ ಬಂದ್ರೆ ಅವರು ಮಗುಗೆ ಏನಾರ ಕೊಡ್ಬೇಕು ಅಂತ ಒಂದು ಚಾಕ್ಲೇಟ್ ತಗೊಂಡ್ಬಂದ್ ಕೊಡ್ತಾರೆ. ಇದರಿಂದಾಗಿ ವಿಪರೀತ ಸಕ್ಕರೆ ತಿಂತಾ ಇದಾರೆ ಮಕ್ಕಳು. ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸಕ್ಕರೆ ಜಾಸ್ತಿ ತಿಂದ್ರೆ ಕೆಮ್ಮು ನೆಗಡಿ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ, ಪ್ರತಿರೋಧ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಅಲ್ಲದೆ ಕ್ಯಾನ್ಸರ್ಗೂ ಕೂಡ ಇದು ಒಂದು ಕಾರಣ. ಇದರಿಂದಲೇ ಅಂತ ಹೇಳಲ್ಲ, ಕ್ಯಾನ್ಸರ್ ಬರ್ಲಿಕ್ಕೂ ಸಕ್ಕರೆ ಜಾಸ್ತಿ ತಿನ್ನೋದು ಒಂದು ಕಾರಣ. ಅದರಿಂದ ಸಕ್ಕರೆ ಕೊಡೋದು ಕಡಿಮೆ ಮಾಡಿ. ಮತ್ತೆ ಉಪ್ಪು, ಈಗ ಈ ಏನೇನೋ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, ಬೇರೆ ಬೇರೆ ತರ ಚಿಪ್ಸ್ ಇನ್ನು ಏನೇನೋ ಮಾಡಿರ್ತಾರೆ, ಅದಕ್ಕೆಲ್ಲ ಏನೇನೋ ಅವ್ರ ಆರ್ಟಿಫಿಷಿಯಲ್ ಫ್ಲೇವರ್, ಪ್ರಿಸರ್ವೇಟಿವ್ಸ್ ಅದೆಲ್ಲ ಹಾಕಿರ್ತಾರೆ. ಅದು ತಿನ್ನಕ್ಕೇನೋ ಚೆನ್ನಾಗಿರುತ್ತೆ, ಆದ್ರೆ ಇದೆಲ್ಲ ತಿಂತಾ ಇದ್ರೆ ಮಕ್ಕಳ ಆರೋಗ್ಯ ಇದರಿಂದ ಹಾಳಾಗುತ್ತೆ. ನಾನು ಮಗುವಿನಲ್ಲೇ ಒಂದು ಸಲ ಕಿಡ್ನಿ ಸ್ಟೋನ್ ನೋಡಿದೀನಿ ಮಗುವಿನಲ್ಲಿ. ನಾನು ಅದೆಲ್ಲ ದೊಡ್ಡವ್ರಲ್ಲಾಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಮಕ್ಕಳ ಒಂದು ಮಗುನಲ್ಲಿ ಆಗಿರೋದ್ ನೋಡಿದೀನಿ. ಇದಕ್ಕೆ ಕಾರಣ ಏನು ಅಂದ್ರೆ ನಾವು ತಿನ್ನೋ ಆಹಾರ ಸರಿ ಇಲ್ಲ. ಏನ್ ಹೇಳ್ತಾರೆ, ಅನ್ನಮಯ ಕೋಶ ಅಂತ ಹೇಳ್ತಾರೆ ಈ ಶರೀರಕ್ಕೆ. ಇದು ನಾವು ತಿನ್ನೋ ಆಹಾರದಿಂದ ಆಗಿರೋದು. ನಾವು ತಿನ್ನೋ ಆಹಾರ ಸರಿ ಇಲ್ದೇವ್ರೆ ಶಾರೀರಿಕ ಆರೋಗ್ಯ ಹೆಂಗೆ ನಾವು ಕಾಪಾಡ್ಕೊಳ್ಲಿಕ್ಕಾಗುತ್ತೆ? ಅದರಿಂದ ಈ ತರ ಈ ಹೊರಗಡೆ ತಿನ್ನೋದು ಆದಷ್ಟು ಕಡಿಮೆ ಮಾಡ್ಬೇಕು. ಬೇಕರಿ ಕೊಡೋದು ಆದಷ್ಟು ಕಡಿಮೆ ಮಾಡ್ಬೇಕು. ಈಗ ನಮ್ಗೆಲ್ಲ ಸುಮಾರು ಜನ ಗೊತ್ತಾಗಿದೆ ಮೈದಾ ಅಷ್ಟು ಒಳ್ಳೇದಲ್ಲ. ಬೇಕರಿನಲ್ಲಿ ಸಾಮಾನ್ಯವಾಗಿ ಎಲ್ಲಾವುದು ಮೈದಾನಲ್ಲೇ ಮಾಡಿರೋದು. ಈ ಮೈದಾ ನೀವ್ ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೇದು. ಸಕ್ಕರೆ ಕೊಡೋದನ್ನು ಕಡಿಮೆ ಮಾಡಿ, ಅದ್ರ ಬದಲು ಬೆಲ್ಲ ಉಪಯೋಗಿಸಿ. ಆರೋಗ್ಯಕ್ಕೆ ಬೆಲ್ಲ ಒಳ್ಳೇದು. ಮೈದಾ ಕಡಿಮೆ ಮಾಡಿ. ಆದಷ್ಟು ಮಕ್ಕಳಿಗೆ ನೀವೇ ಮನೆಯಲ್ಲಿ ಆಹಾರವನ್ನು ತಯಾರಿ ಮಾಡಿ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹೊರಗಡೆ ತಿನ್ನೋದು ನೀವ್ ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೇದು. ಹೊರಗಡೆ ಆದ್ರೆ ಶುಚಿನೂ ಅಷ್ಟಿರೋದಿಲ್ಲ. ಮತ್ತೆ ಈ ತರ ಈ ರೆಡಿ ಟು ಈಟ್ ಫುಡ್ ಇರುತ್ತಲ್ಲ, ಅದಕ್ಕೆ ಏನೇನೋ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಇದರಿಂದೆಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಅದಕ್ಕೆ ನೋಡಿ ಈಚೆ ಕ್ಯಾನ್ಸರ್ ವಿಪರೀತ ಜಾಸ್ತಿ ಆಗಿದೆ. ಅದರಿಂದ ಮೊದಲನೇದಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಏನೇನು ಇದೆ ಈ ತರ ಎಲ್ಲ ಕೊಡ್ತಾ ಇದೆ ಆದಷ್ಟು ಕಡಿಮೆ ಮಾಡಿ ನೀವು ಮನೇಲಿ ಮಾಡಿ ಕೊಡಿ. ಇದು ತುಂಬಾ ಮುಖ್ಯ. ಮತ್ತೆ ಇನ್ನೊಂದ್ ಏನಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಡ್ಲೇಬೇಕು. ಇದು ಬಹಳ ಮುಖ್ಯ. ತುಂಬಾ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಮಕ್ಕಳಿಗೆ ಒಳ್ಳೆ ಅಭ್ಯಾಸಗಳನ್ನ ಹೇಳ್ಕೊಡಿ, ಅವ್ರಿಗೆ ಒಳ್ಳೆ ದಾರಿಲಿ ಹೋಗ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಮಾಡಿ. ಮತ್ತೆ ನಾವು ಇದನ್ನ ಇನ್ನೊಂದು ವಿಚಾರ ತುಂಬಾ ಮುಖ್ಯವಾದ ಏನಂದ್ರೆ ಕರ್ಮ. ಅದನ್ನ ನಾವೀಗ ಹೇಳ್ತಾ ಇಲ್ಲ. ನಾವು ಮಾಡೋ ಕರ್ಮದ ಫಲ ನಮ್ಗೆ ಯಾವಾಗ್ಲಾದ್ರೂ ವಾಪಸ್ ಬರುತ್ತೆ. ನಾವ್ ಮಾವಿನಕಾಯಿ ಗಿಡ ಹಾಕಿದ್ರೆ ಮಾವಿನ ಹಣ್ಣು ಸಿಗುತ್ತೆ, ಹುಣಸೆ ಹಣ್ಣು ಹಾಕಿದ್ರೆ ಹುಣಸೆ ಹಣ್ಣೆ ಸಿಗೋದು. ಹುಣಸೆ ಹಣ್ಣು ಗಿಡ ಹಾಕ್ಬಿಟ್ಟು ಮಾವಿನ ಹಣ್ಣು ಸಿಗಬೇಕು ಅಂದ್ರೆ ಸಿಗಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಇದಕ್ಕೂ ಪುನರ್ಜನ್ಮಕ್ಕೂ ಸಂಬಂಧ ಇದೆ. ಈಗ ಇದನ್ನು ವಿಜ್ಞಾನಿಗಳು ಒಪ್ಕೊಳ್ತಾ ಇದಾರೆ. ನಾವು ತುಂಬಾ ಜನ ಏನ್ ಅನ್ಕೊಳ್ತಾರೆ, ಬೇಕಾದಷ್ಟು ದುಡ್ಡಿದೆ, ಅಧಿಕಾರ ಇದೆ,
ಅದರಿಂದ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಇಂಥವ್ರ ಮಕ್ಕಳೇ ತುಂಬಾ ಹಾಳಾಗಿರ್ತಾರೆ. ನೀವು ನೋಡಿದ್ರೆ ಈ ಜುವೆನೈಲ್ ಡೆಲಿಕ್ವೆಂಟ್ಸ್ ಅಂತ ಯಾರು ಹೇಳ್ತೀವಿ ಅವರೆಲ್ಲ ಸುಮಾರು VVIP ಮಕ್ಕಳುಗಳು. ಅವ್ರ ತಂದೆ ತಾಯಿಗಳು ಯಾವ್ದಾದ್ರು ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ, ಅಂತ ಮಕ್ಕಳು ಹೀಗ್ ಮಾಡ್ತಾರೆ. ಇದನ್ನ ಮುಚ್ಚಿಟ್ಕೊಳಕ್ಕೆ ಇದನ್ನ ಪದವಿಯನ್ನು ಉಪಯೋಗಿಸಿ ಅವರ ದುಡ್ಡನ್ನು ಉಪಯೋಗಿಸಿ ಈ ತರದ್ದೆಲ್ಲ ಬೇಕಾದ ಟಿವಿನಲ್ಲೂ ಬರ್ತಾ ಇದೆ ಇವಾಗ. ಅದರಿಂದ ಇನ್ನು ಇದನ್ನ ತುಂಬಾ ಚೆನ್ನಾಗಿ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳಿಗೂ ಹೇಳ್ಕೊಳ್ಬೇಕು. ನಾವು ಮಾಡೋ ಕರ್ಮದ ಫಲ ನಾವು ಇವತ್ತಲ್ಲ ನಾಳೆ ಈ ಜನ್ಮದಲ್ಲಿ ದೇವರು ಮುಂದಿನ ಜನ್ಮದಲ್ಲಿ ಅನುಭವಿಸ್ಲೇಬೇಕಾಗುತ್ತೆ. ಅದರಿಂದ ಒಳ್ಳೆ ಕೆಲಸ ಮಾಡಿ ಅಷ್ಟೇ. ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ತಿನ್ಬಾರದು ತಿಂದು, ಕುಡಿಬಾರದು ಕುಡಿದು, ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅಂತ. ಈಗ ಅದೇ ಆಗ್ತಾ ಇರೋದು. ಸೊ ಅದಕ್ಕೆ ನಾವು ಆಹಾರ ವಿಹಾರ ನಾವು ಸರಿ ಮಾಡ್ಕೊಳ್ಬೇಕು, ನಾವು ಒಳ್ಳೆ ವಿಚಾರಗಳನ್ನ ಬೆಳೆಸ್ಕೋಬೇಕು. ಇದನ್ನೆಲ್ಲ ಮಕ್ಕಳಿಗೆ ಚೆನ್ನಾಗಿ ಮನದಟ್ಟ ಆಗೋಂಗೆ ಹೇಳ್ಬೇಕು. ಹೌದು ಸರ್, ನೀವು ಹೇಳ್ದಾಗೇನೆ ಅಂದ್ರೆ ಸರ್, ಈಗಿನ ಪೋಷಕರು ಹೆಚ್ಚು ಬೇಕರಿ ತಿಂಡಿಗಳಿಗೆ ಒಳಪಡ್ತಾ ಇದ್ದಾರೆ ಸರ್. ಮನೆಯಲ್ಲೇ ಒಳ್ಳೆ ಆಹಾರನ ತಯಾರಿಸಿ ಕೊಟ್ರೆ ಮಕ್ಕಳ ಬೆಳವಣಿಗೆಗೆ ತುಂಬಾ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನೊಂದು ಏನಂದ್ರೆ ಈ ಸಾಫ್ಟ್ ಡ್ರಿಂಕ್ಸ್ ಈಗ ತುಂಬಾ ಸಿಗ್ತಾ ಇದೆ. ಸಾಫ್ಟ್ ಡ್ರಿಂಕ್ಸ್ ಇದರಲ್ಲಿ ಸಿಕ್ಕಾಪಟ್ಟೆ ಸಕ್ಕರೆ ಇರುತ್ತೆ, ಮತ್ತೆ ಅದು ತುಂಬಾ ಅಸಿಡಿಕ್, ಅದು ಆಸಿಡ್ ಜಾಸ್ತಿ ಇರುತ್ತೆ ಅದರಲ್ಲಿ. ಇದರಿಂದ ಹಲ್ಲು ಹುಳುಕಾಗುತ್ತೆ, ಮತ್ತೆ ಜೀರ್ಣಶಕ್ತಿ ಹಾಳಾಗುತ್ತೆ. ಅದರಿಂದ ದಯವಿಟ್ಟು ಇದೆಲ್ಲ ಏನಿದೆ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ ಸಿಗೋದು ಅದನ್ನ ಪೂರ್ತಿ ಅವಾಯ್ಡ್ ಮಾಡಿ. ಕಬ್ಬಿನ ಜ್ಯೂಸ್ ಕೊಡಿ, ಟೊಮೆಟೊ ಜ್ಯೂಸ್ ಕೊಡಿ, ಎಳ್ನೀರ್ ಜ್ಯೂಸ್ ಕೊಡಿ. ಈ ತರದ್ದು ಮಕ್ಕಳ ಆರೋಗ್ಯಕ್ಕೆ ಏನ್ ಒಳ್ಳೇದೋ ಆ ತರದ್ದು ಮಾತ್ರ ಕೊಡಿ. ಹೌದು ಸರ್. ಸರ್ ಹಾಗೇನೆ ಸರ್, ಈಗಿನ ಮಕ್ಕಳು ಹೆಚ್ಚು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಸರ್. ಅಂದರೆ ಮಕ್ಕಳಿಗೆ ಪೋಷಕರು ಹೆಚ್ಚು ಗಮನನ ಕೊಡ್ತಾ ಇಲ್ಲ, ಅವ್ರಿಗೆ ಅಂತಾನೆ ಒಂದು ಟೈಮ್ ಅಂತ ಮೀಸಲಾಗಿ ಕೊಡ್ತಾ ಇಲ್ಲ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಈ ಡಿಪ್ರೆಷನ್ ಆಗೋದಕ್ಕೂ ಕಾರಣ ಏನು ಅಂದ್ರೆ ಸ್ವಲ್ಪ ಆಧ್ಯಾತ್ಮಿಕ ಬೆಳವಣಿಗೆ ಇಲ್ಲ. ಹೌದು ಸರ್, ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಹೇಳಿದೆ, ನಮ್ಮ ಎಲ್ಲಾ ಕಷ್ಟಕ್ಕೂ ಮೂಲ ಕಾರಣ ಏನು ಅಂದ್ರೆ ಅಜ್ಞಾನ. ಹೌದು ಸರ್. ಅಜ್ಞಾನ ಅಂದ್ರೆ ಆತ್ಮನಾತ್ಮ ವಿವೇಕ ಇಲ್ದೇ ಇರೋದು. ಯಾವ್ದು ಆತ್ಮ ಅಲ್ವೋ ಅದನ್ನೇ ಆತ್ಮ ಅಂತ ಅನ್ಕೊಂಡಿರೋದು. ನಾವೆಲ್ಲ ಏನು ಅಂದ್ರೆ ನಾನು ಈ ಶರೀರ ಮನಸ್ಸು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಇದರಿಂದ ನಾವು ಬಿಡುಗಡೆ ಆದ್ರೆ ನಮ್ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ. ಯಾವಾಗ ಒಂದು ಆಧ್ಯಾತ್ಮಿಕ ಬೆಳವಣಿಗೆಗೆ ಪೋಷಕರು ಗಮನ ಕೊಡಲ್ಲ, ಅದರಿಂದ ಈ ಆಂಗ್ಸೈಟಿ, ಡಿಪ್ರೆಷನ್ ಅದೆಲ್ಲ ಬರುತ್ತೆ. ಅದರಿಂದ ನೀವು ಎಷ್ಟು ಆಧ್ಯಾತ್ಮಿಕ ಬೆಳವಣಿಗೆ ಗಮನ ಕೊಡ್ತೀರೋ ಅಷ್ಟು ಮಾನಸಿಕ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಮಾನಸಿಕ ಸಮಸ್ಯೆ ಎಲ್ಲಾ ಕಾರಣ ಏನು ಅಂದ್ರೆ ಈ ಅಜ್ಞಾನ. ಅದರಿಂದ ಎಲ್ಲಾ ಸಮಸ್ಯೆ ಉಟ್ಕೊಂಡಿರೋದು. ವಿವೇಕಾನಂದರಿಗೆ ಯಾಕೆ ಡಿಪ್ರೆಷನ್ ಆಗ್ಲಿಲ್ಲ, ಆಂಗ್ಸೈಟಿ ಯಾಕೆ ಆಗ್ಲಿಲ್ಲ, ಅವ್ರಿಗೆ ಯಾಕೆ ಹೆದರಿಕೆ ಆಗ್ಲಿಲ್ಲ? ಚಿಕಾಗೋನಲ್ಲಿ ಹೋಗಿ ಅವ್ರು ಮಾತಾಡಿದ್ರು, ಬಾಕಿಯವ್ರಿಗೆ ಎಷ್ಟು ಟೆನ್ಷನ್ ಆಗುತ್ತೆ ಅಲ್ಲಿ ಮಾತಾಡ್ಲಿಕ್ಕೆ, ಆ ಧೈರ್ಯ ಬರುತ್ತಾ? ಆ ಧೈರ್ಯ ಅವ್ರು ಬಂದಿರೋದು ಯಾಕೆಂದ್ರೆ ಅವರಲ್ಲಿರೋ ಆಧ್ಯಾತ್ಮಿಕ ಶಕ್ತಿ ಅದು ನಮ್ಮಲ್ಲೂ ಇದೆ. ಅದನ್ನೇ ಅವರು ಹೇಳಿರೋದು. ಅದನ್ನ ನಾವು ಸಾಧನೆ ಮಾಡಿ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ಬೇಕು. ಪ್ರತಿ ದಿವಸ ಕನಿಷ್ಠ ಪಕ್ಷ ಅರ್ಧ ಗಂಟೆ ಏನಾದ್ರೂ ಒಂದು ಆಧ್ಯಾತ್ಮಿಕ ವಿಚಾರವನ್ನು ನಾವು ಮಾಡ್ಲೇಬೇಕು. ಭಜನೆ ಮಾಡೋದಾಗ್ಲಿ, ಭಗವದ್ಗೀತೆ ಓದೋದಾಗ್ಲಿ, ಜಪ ಮಾಡೋದಾಗ್ಲಿ, ಅರ್ಧ ಗಂಟೆ ಆದ್ರೂ ಇದಕ್ಕೆ ನಾವು ಮೀಸಲಿಡ್ಲೇಬೇಕು. ಇದರಿಂದ ನಮ್ಗೆ ತುಂಬಾ ಸಹಾಯ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಹೌದು ಸರ್, ಬಹಳ ಸಂತೋಷ ಸರ್. ಇದುವರೆಗೂ ನಮ್ಮ ಜೊತೆ ಇದ್ದು ಹೆರಿಗೆಯ ನಂತರ ಮಗುವಿನ ಪೋಷಣೆಯನ್ನ ಪೋಷಕರು ಹೇಗೆ ಮಾಡಬೇಕು ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಿಮ್ಗೆ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ನಿವೃತ್ತ ಮಕ್ಕಳ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.